ನಮಸ್ಕಾರ, ವೆಲ್ಕಮ್ ಟು ಸ್ವರ್ಣ ಬ್ಲೌಸಸ್. ನಾನಿವತ್ತು ಯೂನಿಕ್ ಆಗಿರೋವಂಥ ಒಂದು ಟ್ರಿಕ್ಸನ್ನು ತೋರಿಸ್ತೀನಿ. ಬ್ಲೌಸ್ಗಳನ್ನು ನಾವು ಹೇಗೆ ಸೇಫಾಗಿ ಇಟ್ಕೊಳ್ಳೋದು, ಹುಡುಕದೆ ಈಸಿಯಾಗಿ ನಮಗೆ ಅದು ಸಿಗಬೇಕು. ಡೈಲಿ ವೇರ್ ಬ್ಲೌಸ್ಗಳಾಗಲಿ ಯಾವುದೇ ಆಗಲಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಕೂಡ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸು ಕಿಟ್. ಇದರಲ್ಲಿ ನಾನು ಎಲ್ಲ ಬ್ಲೌಸ್ಗಳನ್ನು ಹೆಚ್ಚು ಬ್ಲೌಸು ಒಂದು 20ರಿಂದ 22 ಬ್ಲೌಸನ್ನು ನಾನು ಇದರೊಳಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಸಿ ಮೆಥಡಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ಈ ಥರ ನೋಡಿ, ಎರಡೂ ಕಡೆಯೂ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗ ನಿಮಗೆ ತೊಗೊಳಕ್ಕೆ ಈಸಿ ಆಗುತ್ತೆ. ಯಾವ ರೀತಿ ಇಟ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾದ ಕಿಟ್ ಇಟ್ಕೊಂಡಿದ್ದೀನಿ. ಇದು ನಾನೇನು ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಈಗ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಇದೇ ಪ್ಯಾಕಿಂಗ್ ಬರೋದ್ರಿಂದ ಈ ಥರ ಕಿಟ್ಟಲ್ಲೇ ಬರುತ್ತೆ. ಅದನ್ನು ಬಾಕ್ಸನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಾಕಿದ್ರೆ ಹೋಗಿಬಿಡುತ್ತೆ, ವೇಸ್ಟೇಜ್ ಆಗುತ್ತೆ. ಆದರೆ ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದರೊಳಗೆ ನಾನು ಎಷ್ಟು ಬ್ಲೌಸ್ ಹಿಡಿಸ್ಬೋದು ಅಂತ ಹೇಳಿ ನಾನು ಪ್ಯಾಕ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಬ್ಲೌಸನ್ನು ನಿಧಾನಕ್ಕೆ ಹೀಗೆ ಸಣ್ಣದಾಗಿ ರೋಲ್ ಮಾಡಿಕೊಳ್ಬೇಕು. ಈ ರೀತಿ ನೀವು ಯಾವ ಥರ ಬ್ಲೌಸಾದ್ರೂ ಇಟ್ಕೊಳ್ಳಿ. ವರ್ಕಿನ್ ಬ್ಲೌಸ್ ಒಂದು ಇಟ್ಕೊಳ್ಳೋಕ್ಕಾಗಲ್ಲ ಈ ಥರ. ಮಿಕ್ಕಿದ್ದು ಯಾವ ಟೆಕ್ಸ್ಚರ್ ಇದ್ದರೂ ಕೂಡ ಚೆನ್ನಾಗಾಗತ್ತೆ ಇದು. ನೋಡಿ, ನಾನು ಅದರಲ್ಲಿ 20 ಬ್ಲೌಸನ್ನು ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ಈಸಿ ಆಗುತ್ತೆ. ಇವಾಗ ಎಲ್ಲ ಕಾಂಟ್ರಾಸ್ಟ್ ಇರೋದ್ರಿಂದ 20 ಬ್ಲೌಸು ಎಷ್ಟು ಸೀರೆ ಉಟ್ಕೊಳ್ಬೋದಲ್ವ. ಹಾಗಾಗಿ ನೋಡಿ, ಈ ಥರ ಟೈಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಆಯಿತು. ತುಂಬ ಜಾಗ ಹಿಡಿಸತ್ತೆ ಮತ್ತು ತೊಗೊಳೋದಕ್ಕೂ ಈಸಿ ಆಗುತ್ತೆ. ಐರನ್ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ. ಇದೇನು ಐರನ್ ಮಾಡಿದ್ರೆ ಏನು ಹಾಳಾಗಲ್ಲ. ಹೀಗೆ ಇಟ್ಕೊಳ್ಬೋದು. ಎಲ್ಲದೂ ಹೀಗೆ ಫೋಲ್ಡ್ ಮಾಡಬೇಕು. ನೀವು ಅದೇ ಥರ ಹೀಗೆ ಡೈರೆಕ್ಟಾಗಿ ಬ್ಲೌಸ್ ಇಡ್ತೀವಿ ಅಂದರೆ ಒಂದು 10ರಿಂದ 11 ಬ್ಲೌಸ್ ಹಿಡ್ಸತ್ತೆ ಇದರಲ್ಲಿ. ನಾನು ಚೆಕ್ ಮಾಡಿದ್ದೀನಿ, ಇಟ್ಬಿಟ್ಟು ನೋಡಿಕೊಂಡೆ. ಅದಕ್ಕೆ ಈ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. 7 ಬ್ಲೌಸ್ ಇಟ್ಟೆ. ಇವಾಗ 8 ಬ್ಲೌಸ್ ಹಿಡ್ಸತ್ತೆ ಈ ಕಡೆ. ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಕೂಡ ಒಂದು ಸ್ಟೆಪ್ ಇಟ್ಕೊಳ್ತೀನಿ. ನೋಡಿ, 1 2 3 4 5 6 7 8 ಬ್ಲೌಸ್ ಇಟ್ಟಿದ್ದೀನಿ. ಇದೇ ಥರ 8 ಬ್ಲೌಸು ಮತ್ತೆ ಇದ್ರ ಮೇಲೆ ಜೋಡಿಸ್ಕೊತೀನಿ. ಈ ಥರ ಕೆಳಗಡೆ 8 ಬ್ಲೌಸ್ ಇಟ್ಟಿದ್ದೀನಿ. ಅದೇ ರೀತಿ ಅದರ ಮೇಲೆ ಮತ್ತೆ 8 ಬ್ಲೌಸ್ ಇಟ್ಟಿದ್ದೀನಿ. ಇಲ್ಲಿ ಸೈಡ್ ಜಾಗ ಇದೆ, ಪ್ರೆಸ್ ಮಾಡಿದ್ರಿಂದ ಸೈಡಲ್ಲಿ 3 ಬ್ಲೌಸ್ ಇಟ್ಟಿದ್ದೀನಿ. ಅದೇ ಫೋಲ್ಡ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಇನ್ನೂ ಇಷ್ಟು ಜಾಗ ಇದೆ. ಇಲ್ಲಿ ನಾವು ಈ ಥರ ಕಾಟನ್ ಬ್ಲೌಸನ್ನು ಇಟ್ಕೊಳ್ಬೋದು. ಕಾಟನ್ ಬ್ಲೌಸನ್ನು ಹೇಗೆ ಅಂದರೆ ಈ ರೀತಿ ಸ್ವಲ್ಪ ಸಣ್ಣದಾಗಿ ಫೋಲ್ಡ್ ಮಾಡಿಬಿಡೋಣ. ಕರ್ಚಿಫ್ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನೂ ಮತ್ತೆ 3-4 ಬ್ಲೌಸು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಹೀಗೆ ಡಬಲ್ ಫೋಲ್ಡ್ ಮಾಡಿದ್ರೆ ಆಯಿತು. ಕರೆಕ್ಟಾಗಿ ಇಟ್ಕೊಳ್ಬೋದು. ನೋಡಿ, 20 ಬ್ಲೌಸ್ ಆರಾಮಾಗಿ ಇಟ್ಕೊಳ್ಬೋದು. ನಾವು ಎಲ್ಲಿಗಾರು ಹೋಗಬೇಕಾದ್ರೂ ಈಸಿಯಾಗಿ ತೆಕ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ 20 ಬ್ಲೌಸ್ ಈ ಥರ ಮಾಡಿಕೊಂಡು ಬಾಕ್ಸನ್ನು ನಾವು ಜಿಪ್ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ವಾರ್ಡ್ರೋಬಲ್ಲಿ ಇಟ್ಕೊಂಡ್ಬಿಡ್ಬೋದು. ನೋಡಿ, ಹೇಗೆ ನೀಟಾಗಿ ಪ್ಯಾಕ್ ಆಯ್ತಲ್ವ. ನಿಮಗೆ ಎಷ್ಟು ಕಲರ್ ಬ್ಲೌಸ್ಗಳು, ಯಾವ ಥರ ಬ್ಲೌಸ್ಗಳು ಎಲ್ಲ ಇಟ್ಕೊಂಡಿದ್ದೀವಿ. ಬ್ರೊಕೇಡ್ ಆದ್ದರಿಂದ ಸ್ವಲ್ಪ ಇನ್ನೂ ಕಾಟನ್ನು ಬರೀ ಸಿಲ್ಕ್ ಆದರೆ ಇನ್ನೂ ಜಾಸ್ತಿ ಬ್ಲೌಸ್ ಹಿಡಿಸುತ್ತೆ. ಸ್ವಲ್ಪ ಬ್ರೊಕೇಡ್ಸ್ ಎಲ್ಲ ಬ್ಲೌಸ್ಗಳು ಇರೋದ್ರಿಂದ ಸ್ವಲ್ಪ 20 ಬ್ಲೌಸ್ ಹಿಡಿಸಿದೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಖಂಡಿತವಾಗ್ಲೂ ನಮಸ್ಕಾರ.